ನಮ್ಮ ಕೇರಳದಲ್ಲಿ ಸಾವಿರಾರು ಕ್ರಿಶ್ಚಿಯನ್ ಜನರ ಭೂಮಿ ವಕ್ಫ್ ಪಾಲಾದಾಗ ಅಷ್ಟೂ ಜನರು ಬೀದಿಗಿಳಿದು ಹೋರಾಟ ಮಾಡಿದಾಗ ಕಮ್ಯುನಿಸ್ಟರು ಅತ್ತ ಕಡೆ ತಲೆ ಹಾಕಿ ಕೂಡ ಮಲಗಿರಲಿಲ್ಲ. ಇಂದು ಅಲ್ಲೆಲ್ಲೋ ಬೆಂಗಳೂರಿನಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬಿಡಾರ ಹೂಡಿ ಇದೀಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬುಲ್ಡೋಜರ್ ಮಾಡೆಲ್ನ ಕ್ರಮದಿಂದ ತಮ್ಮ ಅಕ್ರಮ ಬಿಡಾರಗಳನ್ನು ಕಳೆದುಕೊಂಡಿದ್ದಾರೆ ಎಂಬ ಸುದ್ದಿ ಅದೇಗೋ ಕೇರಳದ ಕಮ್ಯುನಿಸ್ಟರ ಕಿವಿಗೆ ಬಿದ್ದ ತಕ್ಷಣ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಆದಿಯಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇಂದು ರಾಜ್ಯಸಭಾ ಸದಸ್ಯನಾಗಿರುವ ರಹೀಂ ಎಂಬ ಕೇರಳದ ಕಮ್ಯುನಿಸ್ಟಿಗ ಬೆಂಗಳೂರಿಗೆ ಧಾವಿಸಿದ್ದಾನೆ. ಇವ ಯಾಕೆ ಧಾವಿಸಿದ್ದಾನೆ? ಕಮ್ಯುನಿಸ್ಟರು ಯಾಕೆ ಇಷ್ಟೆಲ್ಲ ತಳಮಳಗೊಂಡಿದ್ದಾರೆ ಅಂದರೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬುಲ್ಡೋಜರ್ ಕ್ರಮಕ್ಕೆ ಒಳಗಾದ ಆ ಆಕ್ರಮಿಗಳು ಯಾರೆಂದು ಈಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಅಂದರೆ ಇದೇ ಕಮ್ಯುನಿಸ್ಟರು ಅವರದೇ ಕೇರಳದಲ್ಲಿರುವ ಕ್ರಿಶ್ಚಿಯನ್ನರ ಸ್ವಂತ ಜಮೀನುಗಳನ್ನು ವಕ್ಫ್ ಭೂತವು ನುಂಗಿದಾಗ ಮೌನವಾಗಿದ್ದರು. ಇಂದು ಸರ್ಕಾರಿ ಜಾಗವನ್ನು ಒಳಗೆ ಹಾಕಿ ಅಕ್ರಮವಾಗಿ ಬಿಡಾರ ಹೂಡಿದ ಅಕ್ರಮಿಗಳ ಪರ ಓಡೋಡಿ ಬಂದಿದೆ. ಕೇವಲ ಮತ ಧರ್ಮ ನೋಡಿ, ಅದರಲ್ಲೂ ಕೇವಲ ಒಂದು ಮತೀಯರಿಗಾಗಿ ಮಾತ್ರ ಸ್ಪಂದಿಸುವ ಕಮ್ಯುನಿಸ್ಟರ ಈ ಧೋರಣೆಯನ್ನು ಕ್ರಿಶ್ಚಿಯನ್ನರು ಕಾಣಲೇಬೇಕು. ಈ ಕಮ್ಯುನಿಸ್ಟರು ಹಾಕಿರುವ ಕರಿ ಚರ್ಮವನ್ನು ತೆಗೆದು ತೋಳದ ಮುಖವನ್ನು ನಾವೆಲ್ಲರೂ ಕಾಣಲೇಬೇಕು.